ಆಸಿಯಾನ್ ಶೃಂಗದ ಅಂಗವಾಗಿ ಫಿಲಿಪೀನ್ಸ್ನ ಮನಿಲಾದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಇಂದು ಕ್ವಾಡ್ ಸಚಿವರ ಸಭೆಯಲ್ಲಿ ಪಾಲ್ಗೊಂಡರು. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕದ ವಿದೇಶಾಂಗ ಸಚಿವರನ್ನೊಳಗೊಂಡ ಕ್ವಾಡ್ ವೇದಿಕೆಯ ಮೂಲಕ ಇಂಡೋ ಪೆಸಿಫಿಕ್ ವಲಯ ಹಾಗೂ ಇತ್ತೀಚೆಗಿನ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚೆ ನಡೆಸಿದರು. ಈ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಆಸಿಯಾನ್ ಕೇಂದ್ರಿತವಾದ ಮುಕ್ತ ಹಾಗೂ ಸ್ವತಂತ್ರ ಇಂಡೋ ಪೆಸಿಫಿಕ್ ವಲಯ ನಿರ್ಮಾಣಕ್ಕೆ ಭಾರತ ಬದ್ಧವಾಗಿದೆ ಎನ್ನುವುದನ್ನು ಸಭೆಯಲ್ಲಿ ಸ್ಪಷ್ಟಪಡಿಸಿರುವುದಾಗಿ ತಿಳಿಸಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಅವರು ಚೈನಾದ ತಮ್ಮ ಸಹವರ್ತಿ ವಾಂಗ್ ಯಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಅವರು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಆಳವಾಗಿಸಲು ಗಡಿ ಪ್ರದೇಶದಲ್ಲಿ ಶಾಂತಿ ಕಾಯ್ದುಕೊಳ್ಳುವುದು ಮೂಲಭೂತ ಅಗತ್ಯವಾಗಿದ್ದು, ಭಾರತ ಚೈನಾ ಸಂಬಂಧ ಕ್ರಮೇಣ ಸಹಜ ಸ್ಥಿತಿಗೆ ಬರುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಎರಡೂ ದೇಶಗಳು ಪರಸ್ಪರ ಗೌರವ, ಉಭಯ ಹಿತಾಸಕ್ತಿ ಮತ್ತು ಸಂವೇದನೆಯನ್ನು ಆಧರಿಸಿದ ಸ್ಥಿರ ಮತ್ತು ಸಹಕಾರ ಸಂಬಂಧಕ್ಕೆ ಒತ್ತು ನೀಡುತ್ತಿವೆ. ಇಂತಹ ಸಂಬಂಧ ಬಹು ಆಯಾಮಗಳ ಕೊಡುಗೆ ನೀಡಬಲ್ಲದು ಎಂದು ಹೇಳಿದರು. ಬಳಿಕ ಅಮೆರಿಕದ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಅವರೊಂದಿಗೂ ಸಚಿವರು ಮಾತುಕತೆ ನಡೆಸಿದರು. ಅಮೆರಿಕದೊಂದಿಗಿನ ವ್ಯಾಪಾರ, ಸುಂಕಗಳು, ಇಂಧನ, ರಕ್ಷಣೆ, ನಿರ್ಣಾಯಕ ಖನಿಜಗಳು ಮತ್ತು ಕೃತಕ ಬುದ್ಧಿಮತ್ತೆ ಸೇರಿದಂತೆ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಕುರಿತು ಸಮಾಲೋಚಿಸಿದರು. ಪ್ರಾದೇಶಿಕ, ಜಾಗತಿಕ ಮತ್ತು ಪರಸ್ಪರ ಹಿತಾಸಕ್ತಿಯ ವಿವಿಧ ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು.